ನಟ ದರ್ಶನ್ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದಂತ ಜಾಮೀನು ಅರ್ಜಿ ವಜಾಗೊಂಡಿದೆ. ಇದರ ಬೆನ್ನಿಗೆ ದರ್ಶನ್ ಗ್ಯಾಂಗ್ನಲ್ಲಿ ಆತಂಕ ಶುರುವಾಗಿದೆ. ಒಂದು ವರ್ಷದ ಕಾಲ ಜಾಮೀನು ಸಿಗಲ್ಲ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ದರ್ಶನ್ ಗ್ಯಾಂಗ್ನಲ್ಲಿರುವಂತಹ ಆರೋಪಿಗಳಿಗೆ ಈಗ ಸಂಕಟ ಶುರುವಾಗಿದೆ. ಆರೋಪಿ ನಂಬರ್ 2 ದರ್ಶನ್, ಆರೋಪಿ ನಂಬರ್ 1 ಪವಿತ್ರ ಗೌಡ, ಜಗದೀಶ್, ಅನುಕುಮಾರ್, ನಾಗರಾಜ್, ಲಕ್ಷ್ಮಣ್, ಪ್ರದೋಷ್ ಇವರೆಲ್ಲರೂ ಕೂಡ ಈಗ ಆತಂಕದಲ್ಲಿದ್ದಾರೆ. ಮುಂದೇನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದರ ಮಧ್ಯೆ ಪರಪ್ಪನ ಅಗ್ರಹಾರದಿಂದ ನಮ್ಮನ್ನು ವರ್ಗಾವಣೆ ಮಾಡಿ ಅಂತ ಇಬ್ಬರು ಮನವಿ ಸಲ್ಲಿಸಿದ್ದಾರೆ. ಚಿತ್ರದುರ್ಗ ಜೈಲಿಗೆ ನಮ್ಮನ್ನು ಶಿಫ್ಟ್ ಮಾಡಿ ಅಂತ. ಒಬ್ಬ ಜಗದೀಶ್, ಇನ್ನೊಬ್ಬ ಅನುಕುಮಾರ್. ಆರೋಪಿಗಳು ಇಬ್ಬರು ಕೂಡ ನಮಗೆ ದರ್ಶನ್ ಜೊತೆ ಇರೋದಕ್ಕಾಗ್ತಿಲ್ಲ, ದರ್ಶನ್ ಜೊತೆ ಜೈಲಲ್ಲಿ ಇರೋದಕ್ಕಾಗಲ್ಲ, ನಮ್ಮನ್ನ ಚಿತ್ರದುರ್ಗಕ್ಕೆ ಶಿಫ್ಟ್ ಮಾಡಿ ಅಂತ ಆರೋಪಿಗಳು ಚಿತ್ರದುರ್ಗದವರೇ ನಮ್ಮನ್ನ ಚಿತ್ರದುರ್ಗಕ್ಕೆ ಶಿಫ್ಟ್ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಕೋರ್ಟಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಕೋರ್ಟ್ ಹೇಳಿದೆ ಕಾರಾಗೃಹ ಡಿಜಿಪಿ ಅಥವಾ ಐಜಿಪಿಗೆ ಇದರ ಬಗ್ಗೆ ಮನವಿ ಮಾಡಿ ಅಂತ, ಅವರೇ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಳಿ ಅಂತ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಸೊ ಅಲ್ಲಿಗೆ ದರ್ಶನ್ ಜೊತೆಗೆ ಸೆಲ್ಫಿ ತೆಗೆದುಕೊಳ್ಳುವಂತ ಹುಚ್ಚಿಗೆ ದರ್ಶನ್ ಜಾಲಕ್ಕೆ ಬಿದ್ದು ದರ್ಶನ್ ಟೀಮ್ನಲ್ಲಿ ಗುರುತಿಸಿಕೊಂಡು ಈಗ ದರ್ಶನ್ ಜೊತೆ ಇರೋದೇ ಕಷ್ಟ ಅನ್ನುವಂಥ ಪರಿಸ್ಥಿತಿಗೆ ಇಬ್ಬರು ಆರೋಪಿಗಳು ಬಂದಿರೋದು. ಅಲ್ಲಿಗೆ ಸೆಲೆಬ್ರಿಟಿಗಳನ್ನ ದೂರದಿಂದ ನೋಡೋದು ಚಂದ, ಹತ್ರ ಹೋದ್ರೆ ಸಮಸ್ಯೆ ಆಗತ್ತೆ ಅನ್ನುವಂಥ ಪಾಠ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.